ದೆಹಲಿಯ ಜನರು ನಮಗೆ ಆಶೀರ್ವಾದವನ್ನ ನೀಡಿದ್ದಾರೆ. ಭ್ರಷ್ಟಾಚಾರ ವಿರುದ್ಧ ಜನಾದೇಶ ಬಂದಿದೆ. ದೆಹಲಿ ಬಿಜೆಪಿ ಅಧ್ಯಕ್ಷ ಸಚ್ಚದೇವ್ ಮೊದಲ ರಿಯಾಕ್ಷನ್ ಇದು. ದೆಹಲಿ ಬಿಜೆಪಿ ಅಧ್ಯಕ್ಷರಾಗಿರುವಂತ ಸಚ್ಚದೇವ್ ಅವರ ಮೊದಲ ರಿಯಾಕ್ಷನ್. ದೆಹಲಿಯಲ್ಲಿ ನಾವು ಅಧಿಕಾರಕ್ಕೆ ಬಂದೇ ಬರ್ತೀವಿ, ಭ್ರಷ್ಟಾಚಾರ ವಿರುದ್ಧ ಜನಾದೇಶ. ನಮ್ಮ ಕಾರ್ಯಕರ್ತರ ಶ್ರಮಕ್ಕೆ ಬೆಲೆ ಸಿಕ್ಕಿದೆ. ದೆಹಲಿಯ ಜನರು ನಮಗೆ ಆಶೀರ್ವಾದವನ್ನು ನೀಡಿದ್ದಾರೆ. ಭ್ರಷ್ಟಾಚಾರ ವಿರುದ್ಧ ಜನಾದೇಶ ಬಂದಿದೆ. ದೆಹಲಿ ಬಿಜೆಪಿ ಅಧ್ಯಕ್ಷರ ಮೊದಲ ರಿಯಾಕ್ಷನ್ ಇದು. ಸಚ್ಚದೇವ್ ಮೊದಲ ರಿಯಾಕ್ಷನ್. ದೆಹಲಿ ಬಿಜೆಪಿಯ ಅಧ್ಯಕ್ಷರು ಪ್ರಧಾನಿ ಮೋದಿ ನೇತೃತ್ವಕ್ಕೆ ದೆಹಲಿ ಸಲಾಂ ಎಂದಿದೆ. ದೆಹಲಿಯಲ್ಲಿ ಡಬಲ್ ಇಂಜಿನ್ ಸರ್ಕಾರ ಬರುತ್ತೆ, ಅನುಮಾನವೇ ಬೇಡ. ಡಬಲ್ ಇಂಜಿನ್ ಸರ್ಕಾರದ ಕಾನ್ಸೆಪ್ಟ್ನ ಬಗ್ಗೆ ಮಾತನಾಡ್ತಾ ಇದ್ದಾರೆ ದೆಹಲಿಯ ಬಿಜೆಪಿಯ ಅಧ್ಯಕ್ಷರು. ಕುಮಾರ್ ಸರ್, ಈಗ ನೋಡಿ, ಈ ಒಂದು ಕಡೆ ಬಿಜೆಪಿ ಅಧಿಕಾರಕ್ಕೆ ಬರ್ತಾ ಇದೆ, ಎಎಪಿ ಸೋಲ್ತಾ ಇದೆ. ಇಲ್ಲಿ ಕಾಂಗ್ರೆಸ್ ನಿಮ್ಗೆ ಗೊತ್ತಿತ್ತಾ? ಹಿಂಗಿದ್ರು ಕೂಡ ಎಲೆಕ್ಷನ್ ಇಲ್ಲಿ ಸಂತೋಷ್ ಲಾಡು ಮಾತು ಹೇಳಿದ್ರು ಮೊನ್ನೆ, ನಾವೊಂದು 5 ಸ್ಥಾನ ಗೆಲ್ಲಬಹುದು ಅಂತ ಹೇಳಿ. ಬಟ್ ಈಗ 1ರಲ್ಲೇ ಇದ್ದೀರಾ. ಏನು ಸ್ಟ್ರಾಟಜಿ ಮಾಡಿದ್ರಿ ಬಿಜೆಪಿ ನೀವು ದೆಹಲಿಯಲ್ಲಿ? ನೋಡಿ, 2 ಸುಳ್ಳುಗಳ ಪಕ್ಷ, ಸುಳ್ಳಿನ ನೆಲಗಟ್ಟಿನ ಮೇಲೆ ಅಧಿಕಾರಕ್ಕೆ ಬಂದದ್ದಂಥದ್ದು ಬಿ ಜೆ ಪಿ ಮತ್ತು ಎ ಎ ಪಿ ಎರಡೂ ಕೂಡ. ಆದರೆ ಬಿ ಜೆ ಪಿಗಿಂತ ಹೆಚ್ಚು ಕಾರ್ಯಚಟುವಟಿಕೆಗಳನ್ನು ಜನರಿಗೆ ಮಾಡಿ ತೋರಿಸಿದವರು ಎ ಎ ಪಿ ಪಕ್ಷ. ಅವರು ಏನು ಭ್ರಷ್ಟಾಚಾರ ಮಾಡಿದ್ದಾರೆ, ನಾವು ಆ ಭ್ರಷ್ಟಾಚಾರವನ್ನು ಸಹಿಸ್ಕೊಳ್ಳೋದಿಲ್ಲ. ಈಗ ಯಾವುದೂ ಕೂಡ ಹೈಕೋರ್ಟ್ ಆಗಲಿ ಸುಪ್ರೀಂ ಕೋರ್ಟ್ ಆಗಲಿ ಇದು ಆಗಿದೆ ಅಂತ ಇದುವರೆಗೂ ಕೊಟ್ಟಿಲ್ಲ. ಕೊಟ್ಟಿದ್ದಾಗ ನಾವು ಮಾತನಾಡಬೇಕಾಗತ್ತೆ. ನಮ್ಮ ಕಾಂಗ್ರೆಸ್ ಪಕ್ಷ ಭಾರತ ದೇಶದ ಜನರ ಒಳಿತಿಗಾಗಿ ಏನು ಮಾಡುತ್ತೆ ಅಂತೇಳಿ ಜನರ ಮುಂದೆ ನಾವು ಈ ಬಾರಿ ಚುನಾವಣೆಗೆ ಹೋಗಿದ್ವಿ. ಎ ಎ ಪಿಯವರು ನಾವೆಲ್ಲ ನೀವು ಹೇಳ್ದಂಗೆ ಗಠಬಂಧನಲ್ಲಿದ್ವಿ, ಇಂಡಿಯಾ ಗಠಬಂಧನಲ್ಲಿ. ಈಗ ಬೇರೆ ಬೇರೆ ಆಗಿದ್ದೀರಿ ಇದ್ರದ್ದು ವಿಧಾನಸಭಾ ಚುನಾವಣೆ ಬಂದಾಗ ಅಂತ. ನೋಡಿ, ರಾಷ್ಟ್ರದ ಚುನಾವಣೆಯ ವಿಚಾರವೇ ಬೇರೆ, ಸ್ಥಳೀಯ ಚುನಾವಣೆಗಳ ವಿಚಾರವೇ ಬೇರೆ. ಸ್ಥಳೀಯ ಚುನಾವಣೆಗಳಲ್ಲಿ ತಮ್ಮ ತಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡ್ಕೊಳ್ಳೋದು, ಮತ್ತು ತಮ್ಮ ಶಕ್ತಿ ಈ ರಾಜ್ಯದಲ್ಲಿ ಎಷ್ಟಿದೆ, ಆ ರಾಜ್ಯದಲ್ಲಿ ಎಷ್ಟಿದೆ ಅಂತ ನೋಡ್ಕೋಬೇಕಾಗುತ್ತೆ. ಮುಂದಿನ ಚುನಾವಣೆಗೆ ಸಿದ್ಧತೆಗಳನ್ನು ಮಾಡ್ಕೋಬೇಕಾಗುತ್ತೆ. ಆ ಕಾರಣದಿಂದ ನಾವು ನಮ್ಮ ಚುನಾವಣೆ, ಈ ದೆಹಲಿ ಚುನಾವಣೆಯನ್ನು ನಮ್ಮ ಪಕ್ಷ ನೇರವಾಗಿ ಜನರ ಮುಂದೆ ಹೋಗುತ್ತೆ, ನಿಮ್ಮ ಪಕ್ಷ ನೀವು ನೇರವಾಗಿ ಹೋಗೋದಾದ್ರೆ ಹೋಗಿ ಅಂತ ಹೇಳ್ಬಿಟ್ಟು ನಿರ್ಣಯ ತೆಗೆದುಕೊಂಡಿದ್ರು. ಅದೇ ಪ್ರಕಾರ ಹೋಗಿದ್ದಾರೆ. ನಾವು ಕೂಡ ಕರ್ನಾಟಕದಲ್ಲಿ ಏನೇನು ಜನರಿಗೆ ಒಳಿತು ಮಾಡುವಂಥ ಕೆಲಸಗಳು ಮಾಡಿದ್ದೆವೋ ಆ ಕೆಲಸವನ್ನೆಲ್ಲವನ್ನು ದೆಹಲಿಯಲ್ಲಿ ಹೇಳಿದ್ವಿ. ಜನತೆ ಸ್ವೀಕಾರ ಮಾಡೋದು ಬಿಡೋದು ಜನತೆಗೆ ಬಿಟ್ಟಂಥ ವಿಚಾರ. ನಮ್ಮನ್ನೆಲ್ಲ ಲೇವಡಿ ಮಾಡ್ತಿದ್ದಂಥವ್ರು, ಗೋಟಾಲ ಅಂತ ಮಾತಾಡ್ತಿದ್ದವರು, ಜುಮ್ಲಾ ಅಂತ ಹೇಳ್ತಿದ್ದವ್ರನ್ನ ಜನ ನಂಬ್ತಾರೆ ಅಂತಂದಾಗ ಪ್ರಾಮಾಣಿಕತೆ ಮೇಲ್ಗೈ ಆಗಬೇಕಾ, ಅಪ್ರಾಮಾಣಿಕತೆ ಅಸತ್ಯ ಮೇಲ್ಗೈ ಆಗಬೇಕಾ? ಫ್ರೀ ಬೀಸ್ ಅಂತ ಏನು ಬೇರೆ ಬೇರೆ ಚುನಾವಣೆಗಳಲ್ಲಿ ಈ ಹಿಂದೆ ನಡೆದಂಥ ಚುನಾವಣೆಗಳಲ್ಲೆಲ್ಲ ಏನು ಪುಂಖಾನುಪುಂಖವಾಗಿ ಭಾಷಣ ಮಾಡಿದ್ದೆ ಇವರೆಲ್ಲ. ಇವಾಗ ಇವರೇನು ಹೇಳಿದ್ದಾರೆ ಹಂಗಿರಲ್ಲಿ ದೆಹಲಿಯಲ್ಲಿ? ಈಗ ಶ್ರೀಲಂಕಾ ಆಗಲ್ವಾ ಭಾರತ ಆಗಿದ್ರೆ? ಪಾಕಿಸ್ತಾನ ಆಗೋದಿಲ್ವಾ ಹಾಗಿದ್ರೆ? ಅದ್ಯಾವುದೋ ಇನ್ನೊಂದು ಹೆಸರು ಹೇಳಿದ್ರು, ಬಾಂಗ್ಲಾದೇಶ ಅದೆಂಥದ್ದು, ಅದಾಗೋದಿಲ್ವಾ ಭಾರತ? ಇವ್ರು ಹೇಳಿದಾಗ ಆಗೋದಿಲ್ಲ ಅವ್ಯಾವು, ನಾವು ಹೇಳಿದಾಗ ಮಾತ್ರ ಅದೆಲ್ಲ ಆಗ್ಬಿಡುತ್ತೆ. ಈ ದ್ವಂದ್ವವನ್ನು ಬಿಟ್ಟು ಭಾರತದ ನೆಲಗಟ್ಟನ್ನು ಸತ್ಯದ ನೆಲಗಟ್ಟಿನ ಮೇಲೆ ಕಟ್ಟಬೇಕು. ಸುಳ್ಳುಗಳ ಮೇಲೆ, ಮೋಸದ ಮೇಲೆ ಟೋಪಿ ಹಾಕಿ ಜನರಿಗೆ ಅಧಿಕಾರಕ್ಕೆ ಬಂದಾಕ್ಷಣ ಅದು ಬಹಳ ದಿನ ಉಪಯೋಗಕ್ಕೆ ಬರೋದಿಲ್ಲ. ಈಗ ಅವರು ಚುನಾವಣಾ ಆಯೋಗದ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ರಲ್ಲ, ಸತ್ಯನೂ ಇರಬಹುದು. ಇಂದಿನ ಚುನಾವಣಾ ಆಯುಕ್ತರು ಏನಾಗಿದ್ದಾರೆ? ಈಗ ಇಂದಿನ ಚುನಾವಣಾ ಆಯುಕ್ತರು ಇವರು ಚುನಾವಣೆ ನಡೆಸಿದ ಮೇಲೆ 3 ತಿಂಗಳ ಕಾಲ ಮಾರಥಾನ್, ಅಮೆರಿಕಾದಲ್ಲೇ ನಡೆಯೋದಿಲ್ಲ. ದೊಡ್ಡ ಪ್ರಜಾಪ್ರಭುತ್ವದ ರಾಷ್ಟ್ರ ಅಮೆರಿಕಾದಲ್ಲೇ 3 ತಿಂಗಳು ನಡೆಯೋದಿಲ್ಲ ಚುನಾವಣೆ. ಭಾರತದ ಲೋಕಸಭಾ ಚುನಾವಣೆ ನಡೆಸಿದ್ದು ನೋಡಿದ್ರಲ್ಲ 3 ತಿಂಗಳು.
ಅದಾದ ತಕ್ಷಣ ಅವ್ರು ರಿಟೈರ್ಡ್ ಆಗ್ತಾರೆ. ಅವ್ರಿಗೇನು ಹುದ್ದೆ ಕೊಟ್ರಿ? ಅಲ್ಲ, ಲೋಕಸಭಾ ಚುನಾವಣೆಯಲ್ಲಿ ನಿಮ್ಗೆ ಹೆಲ್ಪ್ ಆಯ್ತು ಅಂತ ಹೇಳ್ತಾರೆ. ಮತ್ತೆ ಎರಡು ಒಂದು ಸಂಭ್ರಮ ನಿಮಿಷ, ಕೊಟ್ರಿ, ನೀವು ಒಂದು ನಿಮಿಷ, 99 ನೀವೇನು ಹುದ್ದೆ ಕೊಟ್ರೆ ಆಯುಕ್ತರಿಗೆ? ಅಲ್ಲ, ನೀವು ಏನ್ ನಿಮ್ದು ಚುನಾವಣೆ ಬಗ್ಗೆ ನಿಮ್ಮ ಮಾತಾಡ್ತಾ ಒಳ ಒಪ್ಪಂದ ಏನು? ಅಲ್ಲ, ನೀವು ಸಾಂವಿಧಾನಿಕ ಒಂದು ಹುದ್ದೆ ಸಾರ್ ಪ್ರಶ್ನೆ ಮಾಡ್ತಿದ್ದೀರಾ? ಯಾವ ಸಾಂವಿಧಾನಿಕ ಹುದ್ದೆ ರೀ? ಸುಪ್ರೀಂ ಕೋರ್ಟ್ ಇದನ್ನ ನಾನು ಒಪ್ಪಲ್ಲ. ಇದು ಆಯ್ಕೆ- ಸಂವಿಧಾನಕ್ಕೆ ವಿರೋಧ ಕೆಲಸ. ಇದು ಆಯ್ತು, ಸಂವಿಧಾನ ವಿರೋಧಿ, ಪ್ರಜಾಪ್ರಭುತ್ವ ವಿರೋಧಿ. ನಿಮ್ಮ ಇಟಲಿ ಮೇಡಮ್ದು ಸರ್ವಾಧಿಕಾರ ನಡೆಯಲ್ಲ. ಇಟಲಿ ಮೇಡಮ್ದು ಸರ್ವಾಧಿಕಾರ ದೇಶ ಅಲ್ಲ ಇದು. ಸಂವಿಧಾನ ದೇಶ, ಪ್ರಜಾಪ್ರಭುತ್ವ ದೇಶ. ಒಂದ್ ನಿಮಿಷ, ಅವ್ರು ಕೂಡ ನಾವು- ಕುಮಾರ್ ಸರ್, ಒಂದ್ ನಿಮಿಷ. ರತನ್ ಸರ್, ಒಂದೇ ಒಂದು ನಿಮಿಷ, ಅವ್ರು ಕಂಪ್ಲೀಟ್ ಮಾಡ್ಬಿಡ್ಲಿ. ಇಟಲಿ ಪಟಲಿ ಅಂತೆಲ್ಲ ಮಾತಾಡೋದು ಬೇಡ. ಓಕೆ, ಓಕೆ. ಈ ದೇಶದ ಗೌರವಯುತವಾದ ಹೆಣ್ಣುಮಗಳು, ನಮ್ಮ ಮನೆಗೆ ಆ ಹೆಣ್ಣು ಮಗಳನ್ನ ಕರೆದು ತಂದಿದ್ದೇವೆ ಸೊಸೆಯನ್ನಾಗಿ. ನಮ್ಮ ಮನೆಗೆ ಆಕೆ ಇಟಲಿಯ ಸಂಸ್ಕೃತಿಯ ಒಂದೇ ಒಂದು ಇಂಚು ಆಕೆ ವ್ಯಕ್ತಿತ್ವದಲ್ಲಿ ಅಡಕವಾಗಿಲ್ಲ. ಇವರು ಹುಸಿ ಸಂಸ್ಕೃತಿ ರಕ್ಷಕರು, ಹುಸಿ ಧಾರ್ಮಿಕ ಸಂಸಕರು. ನೋಡಿ, ಹುಸಿ ಭಾರತೀಯರನ್ನ ಇವರು ಸಂಸ್ಕೃತಿ ಭಾರತೀಯರನ್ನ ಒಪ್ಪಲ್ಲ. ಕಾಂಗ್ರೆಸ್ನವರು ಭಾರತೀಯರನ್ನ ಒಪ್ಪಲ್ಲ. ಭಾರತೀಯರನ್ನ ಬೈತಾರೆ, ಇಟಲಿಯವರನ್ನ ಹೊಗಳ್ತಾರೆ. ಅಲ್ಲಿ ಎಲ್ಕೆ ಅಡ್ವಾಣಿ ಮಗಳು ಆಯ್ತು ಕುಮಾರ್ ಸರ್, ಮಗಳನ್ನ ಕೇಳ್ರಿ ಹೇಳ್ತಾರೆ ಏನು ಅಂತ. ಈಗ ಮಗಳನ್ನ ಕೇಳ್ರಿ ಏನು ಅಂತ ಹೇಳ್ತಾರೆ. ಏನು ಯಾವ ದೇಶಭಕ್ತಿ? ಕುಮಾರ್ ಸರ್, ಕುಮಾರ್ ಸರ್, ಇದು ಏನ್ ಗೊತ್ತಾ, ಇಟಲಿಯವರು ಯಾರು, ಭಾರತೀಯರು ಯಾರು ಅಂತ ಚರ್ಚೆ ಅಲ್ಲ. ದೆಹಲಿ ಎಲೆಕ್ಷನ್ ಬಗ್ಗೆ ಚರ್ಚೆ. ಓಕೆ, ಓಕೆ, ನೀವು ಗ್ಯಾರಂಟಿ ಬಗ್ಗೆ ಮಾತನಾಡ್ತಾ ಇದ್ದೀರಿ. ನೀವು ಗ್ಯಾರಂಟಿ ಬಗ್ಗೆ ಮಾತನಾಡ್ತಾ ಓಕೆ, ಓಕೆ, ಓಕೆ. ಈಗ ಗ್ಯಾರಂಟಿಗಳ ಬಗ್ಗೆ ಮಾತನಾಡ್ತಾ ಇದ್ರಿ. ನೀವು ಕೂಡ ಅದೇ ಗ್ಯಾರಂಟಿಗಳನ್ನ ಕೊಟ್ಟಿದ್ದೀರಾ. ನೀವು ಟೀಕೆ ಮಾಡ್ತಾ ಇದ್ದೀರಿ ಈ ಹಿಂದೆ. ಏನು ಆಮ್ ಆದ್ಮಿ ಪಕ್ಷದ ಗ್ಯಾರಂಟಿಗಳನ್ನ ಟೀಕೆ ಮಾಡಿದ್ದುಂಟು, ಕಾಂಗ್ರೆಸ್ನ ಗ್ಯಾರಂಟಿಗಳನ್ನ ಟೀಕೆ ಮಾಡ್ತಾ ಇದ್ದೀರಾ. ಈಗ ಅದೇ ಗ್ಯಾರಂಟಿಗಳನ್ನ ನೀವು ಕೂಡ ಕೊಟ್ಟಿರುವಂತದ್ದು.